ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಬೆಂಬಲ ನಮಗೆ ಬಹಳ ಮುಖ್ಯವಾಗಿದೆ. ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಟೀ ಸ್ಟಾಲ್ ಹತ್ತಿರ ಟೀ ಮಾಡ್ತಾ ಇರ್ತಾಳೆ. ಅಜಿತ್ ಕಾಲ್ ಮಾಡಲು ಹೊರಗಡೆ ಬರಬೇಕಾದ್ರೆ ಭೂಮಿ ಅಪೇಕ್ಷೆಗೆ ಮನೆಯಿಂದ ಹೊರಡಬೇಕಾದ್ರೆ ಬಾಗಿನ ಕೊಟ್ಟು ಮುತ್ತೈದೆಯಾಗಿ ನೂರ್ಕಾಲ ಚೆನ್ನಾಗಿ ಬಾಳಿ ಅಂತ ಹೇಳಿದ ಮಾತು ನೆನಪಿಗೆ ಬಂದು ಭೂಮಿನ ಕರೆಯುತ್ತಾನೆ. ಟೀ ಕೊಡು ಎಂದು ಹೇಳಿದಾಗ ಆಯಿತು ಹೇಳಿ ಟೀ ತಂದು ಕೊಡ್ತಾಳೆ. ನಂತರ ಹೊರಡಬೇಕು ಅನ್ನುವಷ್ಟರಲ್ಲಿ ಅಜಿತ್ ಭೂಮಿಗೆ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಆಗ ಭೂಮಿ ನನಗೆ ಥ್ಯಾಂಕ್ ಯು ಯಾಕೆ? ಹೆಣ್ಣು ಹುಟ್ಟುತ್ತಾ ತಂದೆ ಆಶ್ರಯದಲ್ಲಿ, ಮದುವೆಯಾದ ಮೇಲೆ ಗಂಡನ ಆಶ್ರಯದಲ್ಲಿ, ವಯಸ್ಸಾದ ಮೇಲೆ ಮಕ್ಕಳ ಆಶ್ರಯದಲ್ಲಿ ಇರುವುದು ಅವಳು ಪಡ್ಕೊಂಡು ಬಂದಿರುವುದು. ಅದರಲ್ಲಿ ಆ ಹೆಣ್ಣಿಗೆ ಸಂತೋಷ ಕೂಡ ಇರುತ್ತೆ. ಅದನ್ನು ಅವಳು ಹಾಳು ಮಾಡ್ಕೊಂಡು ಬಂದಿದ್ರು, ಅದನ್ನು ಸರಿ ಮಾಡಿದೆ ಅಷ್ಟೇ ಅಂತ ಹೇಳ್ತಾಳೆ. ಕೆಟ್ಟ ದಿನಗಳಿಂದ ಒಳ್ಳೆ ಭವಿಷ್ಯ ಇದ್ದಾಗೆ ಒಳ್ಳೆ ಕೆಲಸಗಳ ಜೊತೆಗೆ ಕೆಟ್ಟ ಪರಿಣಾಮಗಳು ಸಹ ಇರುವಂಥದ್ದೇ ಅಂತ ಹೇಳಿದಾಗ ಭೂಮಿ ನನಗೆ ಅರ್ಥ ಆಗಲಿಲ್ಲ ಹೇಳಿ ಅಂತ ಹೇಳಿದಾಗ ಅಪೇಕ್ಷೆ ಮನೆಯಿಂದ ಹೊರಗೆ ಹೋಗಿದ ಮೇಲೆ ಅಪ್ಪ ಮತ್ತು ಅಮ್ಮನ ಮಧ್ಯೆ ಕೋಲ್ಡ್ ವಾರ್ ಶುರುವಾಗಿದೆ ಅಂತ ಹೇಳ್ತಾನೆ. ಅವರ ಮಧ್ಯೆ ಬಿರುಕು ಮೂಡಬಹುದು ಅನಿಸ್ತಿದೆ ಅಂತ ಹೇಳ್ತಾನೆ. ಅಜಿತ್ ತಂದೆ ಸಂಗೀತನ ಹತ್ರ ಹೇಳ್ತಾರೆ, ಜನ್ಮ ಕೊಟ್ಟ ತಂದೆಯ ಹತ್ರ ಈ ದೊಡ್ಡ ಡಿಸಿಷನ್ ತಗೊಳ್ಳೋಕ್ಕೆ ಮುಂಚೆ ನನ್ನ ಹತ್ತಿರ ಒಂದು ಮಾತು ಕೇಳಬೇಕಂತ ನಿಮಗೆ ಗೊತ್ತಾಗಲಿಲ್ವ ಅಂತ ಸಂಗೀತನ ಹತ್ರ ಹೇಳ್ತಾಳೆ. ಸಂಗೀತ ಹೇಳ್ತಾಳೆ, ಹೆಣ್ಣು ಹುಟ್ಟುವಾಗ ತಂದೆಯ ಆಶ್ರಯದಲ್ಲಿ, ಮದುವೆಯಾದ ಮೇಲೆ ಗಂಡನ ಆಶ್ರಯದಲ್ಲಿ ಮತ್ತು ವೃದ್ಧಾಪ್ಯದಲ್ಲಿ ಮಗನ ಆಶ್ರಯದಲ್ಲಿ ಇದು ಕಾನೂನಲ್ಲ. ಆದರೂ ಹೆಣ್ಣಿನ ಜೀವನ ಪರಿಪೂರ್ಣವಾಗುವುದು ಎಂದು ಹೇಳ್ತಾಳೆ. ತಾಯಿಯಾಗಿ ಹೇಳಲಿಲ್ಲ, ನಾನು ಮಗಳಾಗಿ, ತಾಯಿಯಾಗಿ, ಸೊಸೆಯಾಗಿ, ಈಗ ತಾಯಿಯಾಗಿದ್ದಕ್ಕೆ ಅಂತ ಹೇಳಿದಾಗ ಅಜಿತ್ ಅಪ್ಪ ಹೇಳ್ತಾರೆ, ಈ ಮಾತುಗಳು ಕೇಳುವುದಕ್ಕೆ ಸರಿ ಅನಿಸುತ್ತೆ, ನೋಡೋಕ್ಕೆ ಆಗಲ್ಲ. ಮಕ್ಕಳ ಇದು ನಡೆಯುವುದು ತಂದೆ ತಾಯಿಯವರ ಕರ್ತವ್ಯ. ಆದರೆ ಮಕ್ಕಳು ತಪ್ಪು ಮಾಡಿದಾಗ ಅದ್ರ ಬಗ್ಗೆ ತಪ್ಪು ಅಂತ ಹೇಳಬೇಕೇ ಹೊರತು ಅವರು ಮಾಡಿದ್ದು ಸರಿ ಅಂತ ಯಾವತ್ತೂ ಹೇಳ್ಬಾರ್ದು. ಈಗ ಅವಳ ಜೊತೆ ಅಂಜು ಇದ್ದಾಳೆ, ನಾಳೆ ಅಂಜುಗೆ ಮದುವೆಯಾದ ನಂತರ ಅವಳ ಜೊತೆ ಯಾರು ಇರ್ತಾಳೆ? ಅವಳು ಒಬ್ಬಂಟಿ ಆಗ್ತಾಳೆ. ನಾವು ಇರುವವರೆಗೆ ಓಕೆ, ನಾವು ಇಲ್ಲದ ಮೇಲೆ ಅವಳು ಯಾರಿಗೂ ಭಾರ ಆಗಬಾರ್ದು. ಅವಳಿಗೆ ಏನಾದರೂ ಗಂಡನ ಮನೆಯೇ ಚೆಂದ. ಗಂಡನ ಮನೆಯಲ್ಲಿ ಕಷ್ಟನ ಸುಖನ ಅಂಬ್ಲಿನಾದರೂ ಕುಡಿದು ಸುಖವಾಗಿ ಜೀವನ ನಡೆಸಬೇಕು ಅಂತ ಹೇಳ್ತಾಳೆ. ನೀನು ಹೇಳುವುದು ಸರಿ, ಆದರೆ ನನ್ನ ಮಗಳು ಕಷ್ಟಪಡುವುದನ್ನು ನನ್ನ ಹತ್ರ ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಅವಳಿಗೆ ನಿಜವಾಗಿಯೂ ಕಷ್ಟವಾಗುತ್ತಿದ್ದರೆ ಆ ಮನೆಯಲ್ಲಿ ನಿಜವಾಗಿಯೂ ಕರ್ಕೊಂಡು ಬರೋಣ. ಆದರೆ ನನ್ನ ಮಗಳ ಹಠಮಾರಿತನ ಏನು ಕಮ್ಮಿ ಇಲ್ಲ ಅಂತ ನಾವು ಒಪ್ಕೊಳ್ಬೇಕು. ನಾವು ಅವನು ಅಪೇಕ್ಷೆನ ಚೆನ್ನಾಗಿ ನೋಡ್ತಾನೆ ಅನ್ನುವ ಭರವಸೆಯಲ್ಲಿ ಅವನಿಗೆ ಮದುವೆ ಮಾಡಿಕೊಟ್ಟಿದ್ದೇವೆ. ಮಗಳು ಏನೇ ಮಾಡಿದ್ರು ಮಗಳು ಸರಿ ಅಂತ ಹೇಳುವುದು ತಪ್ಪು. ಸ್ವಲ್ಪ ದಿನ ಕಾದು ನೋಡೋಣ ಅಂತ ಹೇಳ್ತಾಳೆ. ರೂಮಿನಲ್ಲಿ ಭೂಮಿ ನಿದ್ದೆಯಲ್ಲಿ ಕನವರಿಸ್ತಾ ಇರ್ತಾಳೆ, ಕಾಲು ನೋವು ಅಂತ. ಎಚ್ಚರಗೊಂಡ ಅಜಿತ್ ಅವಳ ಹತ್ತಿರ ಬಂದು ಬೇಜಾರಾಗುತ್ತೆ. ನಂತರ ಹೊರಗಡೆ ಬರಬೇಕಾದ್ರೆ ಸಂಗೀತನ ಹತ್ರ ಕೇಳ್ತಾನೆ, ಅಮ್ಮ ಏನಾದರೂ ಪೇನ್ ಬಾಂಬ್ ಇದೆ ಅಂತ ಹೇಳ್ಬೇಕಾದ್ರೆ ಹೌದು ಇದೆ, ಏನಾಯ್ತು ಅಂತ ಹೇಳ್ಬೇಕಾದ್ರೆ ಭೂಮಿ ಕಾಲು ನೋವಾಗ್ತಿದೆ, ಅದಕ್ಕೆ ಅವಳಿಗೆ ಹಚ್ಬೇಕಂತ ಹೇಳ್ತಿರ್ಬೇಕಾದ್ರೆ ನಾನೇ ಹಚ್ತೇನೆ ಅಂತ ಹೇಳ್ಬೇಕಾದ್ರೆ ಗೊಣಗ್ತಾ ಇರ್ತಾನೆ, ಬೇಡ ನೀನೇನಾದರೂ ಬಂದು ನೋಡಿದರೆ ತಪ್ಪಾಗಿ ಬಿಡುತ್ತೆ. ಏನು ತಪ್ಪಾಗಿ ಬಿಡುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಥರ ಏನಿಲ್ಲ ಅಮ್ಮ, ಸೊಸೆಯ ಸೇವೆಯನ್ನು ಅತ್ತೆ ಮಾಡಬಾರ್ದು, ಅತ್ತೆ ಮಾವನ ಸೇವೆಯನ್ನು ಸೊಸೆ ಮಾಡಬೇಕಂತ ಹೇಳ್ತಿರ್ಬೇಕಾದ್ರೆ ಆ ಥರ ಏನಿಲ್ಲ, ಅವಳು ನನ್ನ ಮಗಳಿದ್ದಾಗೆ ನಾನೇ ಮಾಡ್ತೇನೆ ಅಂತ ಹೇಳ್ಬೇಕಾದ್ರೆ ಬೇಡ ನಾನೇ ಮಾಡ್ತೇನೆ ಅಂತ ಹೇಳ್ತಾನೆ. ಆಯ್ತಪ್ಪ, ನಿಮ್ಮ ಗಂಡ ಹೆಂಡತಿ ಮಧ್ಯೆ ನಾನು ಬರುವುದಿಲ್ಲ, ನಿನಗೆ ಪೇಯ್ನ್ ಬಾಂಬ್ ತಂದು ಕೊಡ್ತೇನೆ, ಏನಾದರೂ ಬಿಸಿ ನೀರು ಬೇಕಾದರೆ ಶಾಖ ಕೊಡಲಿಕ್ಕೆ ನನ್ನನ್ನು ಕರಿ, ನಾನು ತಂದು ಕೊಡ್ತೇನೆ ಅಂತ ಹೇಳಿ ಅವನಿಗೆ ಪೇಯ್ನ್ ಬಾಂಬ್ ತಂದು ಕೊಡ್ತಾಳೆ. ನಂತರ ಭೂಮಿಗೆ ಪೇಯ್ನ್ ಬಾಂಬ್ ಹಚ್ಚಿ ಬೆಡ್ಶೀಟ್ ಒದಿಸ್ತಾನೆ. ನಂತರ AC ಹತ್ರ ಅವನಷ್ಟಕ್ಕೆ ಅವನು ಮಾತಾಡ್ತಿರ್ತಾನೆ, ನಾನ್ ಸ್ಟಾಪ್ ಆನ್ ಆಗಿದೆ AC, ಇನ್ನು 11 ತಿಂಗಳು ಸ್ಟಾಪ್ ಮಾಡ್ತೇನೆ ಅಂತೇಳಿ ಮಲಗ್ತಾನೆ. ಅಡಿಗೆ ಮನೆಯಲ್ಲಿ ಕಜ್ಜಾಯ ಮಾಡ್ತಿರ್ಬೇಕಾದ್ರೆ ಸಂಗೀತ ಬಂದು, ಏನಮ್ಮ ನಿನ್ನೆ ಕಾಲು ನೋಯ್ತಿದೆ ಅಂತ ಹೇಳಿ ಅಜಿತ್ ಪೇಯ್ನ್ ಬಾಂಬ್ ತಗೊಂಡು ಹೋಗಿದ್ದೆ, ನೀನು ಯಾಕೆ ಅಡುಗೆ ಮಾಡ್ತಿದ್ದೀಯ, ರೆಸ್ಟ್ ಮಾಡಬಾರ್ದಾ, ಅಂಥದ್ದೇನು ನಮಗೆ ಕಷ್ಟ ಇಲ್ಲ, ನೀನು ಏನು ಮಾಡಬೇಡ ಅಂತ ಹೇಳ್ಬೇಕಾದ್ರೆ ಆಗ ಭೂಮಿ ಹೇಳ್ತಾಳೆ, ಇಲ್ಲ ಅತ್ತೆ, ಯಾಕೆ ಅಂದರೆ ನೋವಿರುವುದು ಕಾಲಿಗೆ ಮನಸ್ಸಿಗೆಲ್ಲ, ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಈಗಿನ ಕಾಲದಲ್ಲಿ ಸ್ವೀಟ್ ಯಾರೂ ತಿನ್ನುವುದಿಲ್ಲ, ಅಂಥದ್ರಲ್ಲಿ
ನಾನು ಮಾಡಿದ ಕಜ್ಜಾಯ ಬಂದು ತಿಂದು ಖುಷಿ ಪಡ್ತಾರೆ, ಇದರಿಂದಾಗಿ ನನ್ನ ಮನಸ್ಸು ಪರಿಪೂರ್ಣವಾಗುತ್ತೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ, ನಿನಗೆ ನಾನು ಸಹ ಹೆಲ್ಪ್ ಮಾಡ್ತೇನೆ ಅಂತೇಳಿ ಸಂಗೀತ ಸಹ ಹೆಲ್ಪ್ ಮಾಡ್ತಾಳೆ. ನಂತರ ಭೂಮಿಗೆ ಸಂಗೀತನನ್ನು ನೋಡಿದಾಗ ಅವಳ ಅಮ್ಮನ ನೆನಪಾಗಿ ಕಣ್ಣಲ್ಲಿ ನೀರು ಬರುತ್ತೆ. ಸಂಗೀತ, ಯಾಕೆ ಅಳ್ತಿದ್ಯಾ ಭೂಮಿ, ನನ್ನಲ್ಲಿ ಏನಾದರೂ ತಪ್ಪಿದೆಯಾ, ನಾನೇನಾದರೂ ನಿನ್ನ ಮಕ್ಕಳ ಥರ ನೋಡ್ತಿಲ್ವ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ, ನನಗೆ ನಿಮ್ಮ ಮುಖದಲ್ಲಿ ನಾನು ನಿನ್ನ ಅಮ್ಮನನ್ನು ನೋಡಿದ್ದೆ, ಅವರು ಸಹ ಹೀಗೇನೆ ನಿಮ್ಮ ರೀತಿಯೇ ಸಹಾಯ ಮಾಡ್ತಿದ್ಲು ಅಂತ ಹೇಳ್ತಾಳೆ. ನಂತರ ಸಂಗೀತ ಅವಳನ್ನು ತಬ್ಬಿಕೊಂಡು ಮುದ್ದಾಡ್ತಾಳೆ. ಅಜ್ಜಿ ಹೇಳ್ತಾರೆ, ಏನು ಗಮ್ ಅಂತ ಪರಿಮಳ ಬರುತ್ತಿದೆ ಅಂತ. ಅದಕ್ಕೆ ಅಜಿತ್, ಇದು ನಲಪಾಕಣೆ ಅಂತ ಹೇಳ್ತಾನೆ. ಅಜ್ಜಿ ಹೇಳ್ತಾರೆ, ಸಂಗೀತ ಏನೂ ಮಾಡ್ತಾ ಇದ್ದಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ, ಅದು ಸಂಗೀತ ಮಾಡಿದಲ್ಲ, ಅದು ನನ್ನ ಭೂಮಿ ಮಾಡಿದ್ದು, ಕೈ ಪ್ರಸಾದದಿಂದ ಪರಿಮಳ ಬರುತ್ತಿದೆ ಅಂತ ಹೇಳ್ತಾನೆ. ತುಂಬ ಹೊಗಳ್ತಾನೆ. ನಂತರ ಅಜಿತ್ ತಂದೇವೆ ಲೇಟಾಗಿ ಎದ್ದೊಳ್ಬೇಕಿತ್ತು, ಈ ಸುಪ್ರಭಾತ ಕೇಳೋಕ್ಕೆ ಸಾಕಾಗೋಗಿದೆ ಅಂತ ಹೇಳಿದಾಗ, ಹೀಗೆ ಇದ್ದಿದ್ದಿರಲ್ಲ, ಏನು ಮಾಡೋಕ್ಕಾಗಲ್ಲ. ಭೂಮಿ ಕಾಫಿ ತಂದು ಕೊಟ್ಟಾಗ ಅಜ್ಜಿ ಹೇಳ್ತಾನೆ, ಅಜ್ಜಿ ಏನು ನಾಚ್ಕೊಳ್ಬೇಡಿ ಅಂತ ಹೇಳ್ತಾನೆ. ನಂತರ ಸಂಗೀತ ಬಂದು ಮನೆಯವರಿಗೂ ಕಜ್ಜಾಯ ಇರಲು ಹೇಳಿದಾಗ ಭೂಮಿ, ನಮ್ಮ ಮನೆಯವರಿಗಲ್ಲದೆ ಬೇರೆ ಯಾರಿಗೆ ತಿಳ್ಬೇಕಾದ್ರೆ ಎಲ್ಲರೂ ಆಚೆ ಈಚೆ ಮುಖ ನೋಡ್ತಾರೆ ಅಂತ ಭೂಮಿ ಹೇಳ್ತಾಳೆ. ಈ ಮನೆಗೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ, ನಮ್ಮ ಮನೆಯೇ ಹೇಳಿದಾಗ ಅಜಿತ್ ತಂದೆ, ಸ್ವೀಟ್ ತಿನ್ನೋದು ಬಿಟ್ಟು ಬಿಡ್ತೇನೆ, ಹಾಗಾದರೆ ಕಾಫಿ ಮಾಡಿದ್ದು ಭೂಮಿನೇ ಅಂತ ಹೇಳ್ತಾನೆ. ಅದಕ್ಕೆ ಅಜಿತ್ ತಂದೆ, ಕಾಫಿ ಕುಡಿಯುವುದು ಬೇಡವಾ ಅಂತ ಕೇಳಿದಾಗ ಸಂಗೀತ ಅಂತ ಹೇಳ್ತಾನೆ. ಅಜಿತ್, ಕುಡೀರಿ ಅಪ್ಪ, ವೇಸ್ಟ್ ಆಗುತ್ತೆ ಅಂತ ಹೇಳ್ತಾನೆ. ತಿಂಡಿ ಪ್ಯಾಕ್ ಮಾಡ್ತಾ ಇರಬೇಕಾದ್ರೆ ಅಂಚು ಬಂದು, ಈ ಮನೆ ದಿನಸಿ ಸಾಮಾನು ಮತ್ತು ಸಂಗೀತ ಅತ್ತೆ ಟೈಮ್ ಎಲ್ಲ ಈ ಮನೆದ್ದೇ ಮತ್ತು ಸಂತೋಷ ಮಾತ್ರ ನಿನ್ನದೇ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾಳೆ, ಗೊತ್ತಿದ್ದು ನನಗೆ, ಈ ಮನೆಯಲ್ಲಿ ಬೇರೆ ಯಾರು ಯಾವುದೇ ರೀತಿಯಾಗಿ ಹೇಳದಿದ್ದರು ನೀವು ಮಾತ್ರ ಹೇಳ್ತೀರಂತ ಗೊತ್ತಿತ್ತು, ಅದಕ್ಕೆ ವೆಯ್ಟ್ ಅಂತ ಹೇಳಿ ಒಂದು ಪುಸ್ತಕ ತಂದು ಕೊಡ್ತಾಳೆ. ನೋಡಿ, ಇದರಲ್ಲೆಲ್ಲ ಲಿಸ್ಟು ಇದೆ, ನಾನು ಏನೆಲ್ಲ ಯೂಸ್ ಮಾಡಿದ್ದೇನೆ, ಏನೆಲ್ಲ ಖರ್ಚು ಮಾಡಿದ್ದೇನೆ ಇದರಲ್ಲಿ ಬರೆದಿಟ್ಟಿದ್ದೇನೆ, ಸಂಜೆ ಬರಬೇಕಾದ್ರೆ ತಗೊಂಡು ಬರ್ತೇನೆ ಅಂತ ಹೇಳ್ತಾಳೆ. ಅಂಜು ಹೇಳ್ತಾಳೆ, ಕೆರೆಯ ನೀರು ಕೆರೆಗೆ ಚೆಲ್ಲಿ ಅನ್ನುವ ಹಾಗೆ ಕಜ್ಜಾಯಕ್ಕೆ ಕಜ್ಜಾಯನಂತ ಹೇಳ್ತಾಳೆ. ಮತ್ತು ನಮ್ಮ ಅತ್ತೆ ಶ್ರಮಕ್ಕೆ ಬೆಲೆ ಏನು ಹೇಳಿದಾಗ, ಪ್ರೀತಿ ವಿಶ್ವಾಸಕ್ಕೆ ನಿಮಗೆ ಬೆಲೆ ಕಟ್ಟಲಿಕ್ಕೆ ಅಭ್ಯಾಸ ಆಗಿದೆ, ಆದರೆ ನನಗಾಗಲ್ಲ, ಪ್ರೀತಿಯಿಂದಲೇ ಗೆಲ್ಲಬೇಕು ಅಂತ ಹೇಳ್ತಾಳೆ. ನಿಮಗೆ ಹೇಳ್ತಾನೆ, ನೀನು ಮೊದಲೇ ಓಸಿ ಗಿರಕಿ ಹೇಳ್ತಿರ್ಬೇಕಾದ್ರೆ ಅಜಿತ್ ಬರುತ್ತಾನೆ. ಏನು ಓಸಿ ಗಿರಕಿ ಅಂತ ಹೇಳ್ತಾನೆ. ಸಾಹೇಬ್ರೆ ಅಂತ ಹೇಳಿದಾಗ ಅಂಜನಾ, ಆ ಥರ ಏನಿಲ್ಲ, ಎ ಸಿ ಹಾಕಿ ಮಲ್ಕೊಳ್ಬೇಕಿತ್ತಲ್ವ, ಯಾಕೆ ಇಷ್ಟೆಲ್ಲ ಕಷ್ಟಪಡ್ತೀಯ ಅಂತ ಕೇಳ್ತಿದ್ದೆ ಅಲೆ. ಅದಕ್ಕೆ ಅಜಿತ್, ನೀನು ಭೂಮಿನ ಕಷ್ಟಪಡ್ತಾ ಇದ್ದೀಯ ಅಂತ ಕೇಳ್ತೀಯ, ಈ ಡ್ರಾಮೆಲ್ಲ ನಿನ್ನ ಮೆಕ್ಸಿಕೋ ಸಿಟಿಯಲ್ಲಿ ಇಟ್ಕೋ, ಮಂಡ್ಯದಲ್ಲಿ ಅಲ್ಲ ಅಂತ ಹೇಳ್ತಾನೆ. ಭೂಮಿನ ಹೊರಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ್ ಬರ್ತಾನೆ. ಶ್ರವಣ್ ಬಂದಾಗ ಸಂಗೀತ ಕೇಳ್ತಾಳೆ, ಯಾಕೆ ನೀನು ನಿನ್ನ ಅರ್ಥಕ್ಕೆ ಬಿಟ್ಟು ಹೋದೆ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ್, ಒಂದು ಸಮಸ್ಯೆಯಾಗಿದೆ, ಆಸ್ಪತ್ರೆಯಲ್ಲಿ ಸಹನಾ ಅನ್ನೋ ನರ್ಸ್ ಇದ್ದವಳು ಈಗ ಇಲ್ಲ, ಅವಳು ಪುರುಷೋತ್ತಮನ ನೋಡ್ತಿದ್ದಳು, ನನಗೆ ಅಪ್ಡೇಟ್ ಕೊಡ್ತೇನಂತ ಹೇಳಿದ್ದಾಳೆ, ಈಗ ಸಡನ್ನಾಗಿ ಕೆಲಸ ಬಿಟ್ಟಿದ್ದಾಳೆ, ಏನು ಅಂತ ಗೊತ್ತಾಗ್ತಿಲ್ಲ. ದೇವಯಾನಿ ಅಲ್ಲಿಗೆ ಮುಗುಳ್ನಗ್ತಾ ಇರ್ತಾಳೆ. ಶ್ರವಣ ಹೇಳ್ತಾನೆ, ನನ್ನ ಬೆನ್ನೆಯಿಂದ ಏನು ಮಸಲತ್ತು ನಡೀತಾ ಇದೆ, ಅದು ಏನು ಎತ್ತ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಮನೆಯಿಂದ ಹೊರಗೆ ಬಂದಾಗ ಕಾನ್ಸ್ಟೇಬಲ್ಗೆ ಕಾಲ್ ಮಾಡ್ತಾನೆ. ಪುರುಷೋತ್ತಮ್ನವರು ಇದ್ದಾರಲ್ಲ, ಅವರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರಲ್ವ, ಅವರ ಎಲ್ಲ ಡೀಟೇಲ್ಸ್ ಬೇಕು ಹೇಳಿದಾಗ, ಆಯಿತು ಇವತ್ತು ಕಲೆಕ್ಟ್ ಮಾಡ್ತೇನೆ ಅಂತ ಕಾನ್ಸ್ಟೇಬಲ್ ಹೇಳ್ತಾನೆ. ಓಕೆ, ಭೂಮಿ ಮೇಲೆ ಅಟ್ಯಾಕ್ ಮಾಡಿದವರ ಡೀಟೇಲ್ ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳಿದಾಗ ಕೋಪ ಬರುತ್ತೆ. ನಿಮಗೆ ಏನು ಕೇಳಿದರೂ ಗೊತ್ತಿಲ್ಲ, ಅಡ್ವೈಸ್ ಮಾಡೋಕ್ಕೆ ಬರ್ತೀರಾ, ನನಗೆ ಗೊತ್ತಿಲ್ಲ, ನಾನೊಂದಿಗೆ ಫೋಟೋ ಕಳಿಸ್ತೇನೆ, ಆ ಸ್ಕೆಚ್ ತೆಗೆದು ಎಲ್ಲ ಊರಿನಲ್ಲಿಯೂ ಅಂಟಿಸಿ, ನಂತರ ಎಲ್ಲ ಲೋಕಲೈಟ್ಸ್ ಜೊತೆ ಮಾತಾಡಿ ನನಗೆ ಅಪ್ಡೇಟ್ ಗೊತ್ತಾಗಬೇಕು, ಆದರೆ ಈ ಕೇಸ್ನಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಅಂದ್ಕೊಳ್ತಿರ್ತಾನೆ. ದೇವಯಾನಿ ಹೇಳ್ತಾರೆ, ನಿನ್ನದು ಜಾಸ್ತಿ ಆಯಿತು, ಮಗಳ ಪ್ರಾಣ ನಿನ್ನ ಮೇಲೆ ಇದೆ, ಇಲ್ಲಂದಿದ್ದರೆ ನಿನ್ನನ್ನು ಮೇಲೆ ಕಳಿಸ್ತಾ ಇದೆ, ಏನು ಮಾಡಲಿ, ಹೇಗಾದರೂ ಮಾಡಿ ನಿನ್ನನ್ನು ಈ ಕೇಸಿನಿಂದ ಹೊರಗಡೆ ಇಟ್ಟೇ ಇರ್ತೇನೆ ಹೇಳಿ ಯೋಚಿಸ್ತಾ ಇರ್ತಾಳೆ. ಭದ್ರನಿಗೊಂದು ಕಾಲ್ ಬರುತ್ತೆ, ಅದು ಬೇರೆ ಯಾರೂ ಅಲ್ಲ, ದೇವಯಾನಿ ಕಾಲ್ ಆಗಿರುತ್ತೆ. ಯಾಕೆ ಕಾಲ್ ಮಾಡಿದ್ದು ಅಂತ ಆಗ ದೇವಯಾನಿ ಹೇಳ್ತಾಳೆ, ಅಜಿತ್ ಊರಲ್ಲಿ ನಿನ್ನ ಫೋಟೋ ಹಾಕ್ತಾ ಇರ್ತಾರೆ, ನೀನೇನಾದರೂ ಸಿಕ್ಕಾಕೊಂಡ್ರೆ ಕಷ್ಟ ಅಂತ ಹೇಳಬೇಕಾದ್ರೆ ಭದ್ರ ಹೇಳ್ತಾನೆ, ನಾನು ಯಾರಿಗೂ ಸಿಗುವ ಚಾನ್ಸೇ ಇಲ್ಲ, ಅವರು ಇಲ್ಲಿಗೆ ಬರುವ ಚಾನ್ಸೇ ಇಲ್ಲ, ನಾನೊಂದು ದಟ್ಟ ಕಾಡಿನಲ್ಲಿದ್ದೇನೆ, ಇಲ್ಲಿ ಯಾವುದೇ ರೀತಿ ನೆಟ್ವರ್ಕಲ್ಲಿ ಯಾವುದೇ ಸಿಗುವುದಿಲ್ಲ, ಅವನು ಇಲ್ಲಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ದೇವಯಾನಿಗೆ ಖುಷಿಯಾಗಿ ಕಾಲ್ ಕಟ್ ಮಾಡ್ತಾಳೆ.
ಈ ಸಂಚಿಕೆ ಇವತ್ತಿಗೆ ಮುಕ್ತಾಯವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.